ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ನಮ್ಮಲ್ಲಿ ಅರಿಶಿಣ ಜಮೀನಿಗೆ ಲ್ಯಾಟ್ರೆಲ್ಲ ಎಳೆದು ಕನೆಕ್ಷನ್ ಎಲ್ಲ ಕೊಟ್ಟು ಇನ್ನು ಅಲ್ಲಿ ಸ್ವಲ್ಪ ಕೆಲವು ಕಡೆ ಲ್ಯಾಟ್ರ್ ಎಳಿಬೇಕು. ಅಂದರೆ ಅಲ್ಲಿ ಹಳೆ ಪೈಪ್ಗಳನ್ನು ಎಳೆದು ಕನೆಕ್ಷನ್ ಕೊಡಬೇಕು. ಹಾಗಾಗಿ ಈ ಹೊಸ ಪೈಪು ತಂದಿದ್ದೆಲ್ಲ ಖಾಲಿ ಆಯ್ತಲ್ಲ, ಸರಿ ಅದನ್ನು ನಾಳೆ ನೋಡ್ಕೊಳ್ಳುವ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹಳೆ ಏನು ಅವತ್ತು ಪಚ್ಚಬಾಳೆ ತೋಟದಲ್ಲಿ ಕಂದುಗಳು ಕುಯ್ತಿದೆ, ಆ ವಿಡಿಯೋನು ಹಾಕಿದ್ನಲ್ಲ. ಹಾಗೆ ಅವತ್ತು ಅರ್ಧ ಕೆಲಸ ಆಗಿತ್ತು, ಅಂದರೆ ಒಂದು ಕಡೆ ಮಾತ್ರ ಮುಗಿಸಿದ್ದು, ಇನ್ನೊಂದು ಕಡೆ ಹಂಗೆ ಉಳ್ಕೊಂಡಿತ್ತು ಬ್ಯಾಲೆನ್ಸು. ಸರಿ, ಈಗ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಮತ್ತೆ ಈ ಪಚ್ಚಬಾಳೆ ತೋಟಕ್ಕೆ ಕಂದುಗಳನ್ನು ಕುಯ್ಯೋಕ್ಕೆ ಬಂದಿದ್ದೀನಿ. ಯಾಕಂದರೆ ಈಗ ಪಚ್ಚಬಾಳೆ ತೋಟದಲ್ಲಿ ಗೊನೆ ಬಿಡುವ ಸಮಯ, ಮೋತ ಕಡಿದು ಈಗ ಗೊನೆಗಳು ಬರ್ತಾ ಇದೆ. ಈ ಟೈಮ್ಲಿ ಆ ಕಂದುಗಳನ್ನೆಲ್ಲ ಕೂದಾಕಿದ್ರೆ ಇದಕ್ಕೆ ಕೊಡುವಂಥ ಗೊಬ್ಬರ, ಪೊಟಾಷ್ ಏನೇ ಕೊಟ್ಟರೂ ಈ ತಾಯಿ ಬೇರು ಅಂದರೆ ಗಿಡ ನೀಟಾಗಿ ತಗೋತದೆ. ಈ ಸಣ್ಣ ಪುಟ್ಟ ಕಂದುಗಳನ್ನ ಕೊಯ್ಲಿಲ್ಲ ಅಂದರೆ ನಾವೇನೇ ಗೊಬ್ಬರಗಳು ಕೊಟ್ಟರು ಅದು ತಗೋತದೆ. ಹಾಗಾಗಿ ಇದನ್ನೆಲ್ಲ ಕಂಪ್ಲೀಟ್ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಈಗ ಪಚ್ಚಬಾಳೆ ತೋಟದಲ್ಲಿ ಬಂದು ಕಂದುಗಳನ್ನು ಕುಯ್ತಾಯಿದ್ದೀನಿ. ಸ್ನೇಹಿತರೆ, ನಾನು ವಿಡಿಯೋ ಮಾಡೋ ಉದ್ದೇಶ ನಾನು ಏನು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ಮತ್ತು ನಿಮ್ಮ ಜೊತೆ ಮಾತಾಡ್ತಾ ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಕೆಲಸ ಮಾಡೋದು ಗೊತ್ತಾಗಲ್ಲ. ಆಮೇಲೆ ಅಂದರೆ ಒಬ್ಬನೇ ಕೆಲಸ ಮಾಡಿದ್ರೂ ನೀವೆಲ್ಲ ಜೊತೆಲಿದ್ದೀರಿ ಅನ್ನೋವಂಥ ಒಂದು ಅನುಭವ. ಹಾಗಾಗಿ ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡ್ತಾ ನಿಮ್ಮೊಂದಿಗೆ ನಿಮ್ಮ ಜೊತೇಲಿ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಹಾಗಾಗಿ ನನ್ನ ವಿಡಿಯೋನ ಎಲ್ಲ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಬೆಂಬಲ ಬೇಕು. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೂ ಸಹ ಮುಂದೆ ಸಾಕಷ್ಟು ವೀಡಿಯೋಗಳನ್ನು ಹಾಕ್ತೀನಿ. ನೀವು ವೀಡಿಯೋಗಳನ್ನ ನೋಡಿ ನನಗೆ ಬೆಂಬಲ ಕೊಟ್ಟರೆ ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ ನನಗೂ ಸಹ ಒಂದು ಖುಷಿ ಆಗುತ್ತೆ. ಈಗ ಮೊನ್ನೆ ಆ ಕಡೆ ಒಂದಷ್ಟು ಎಲ್ಲ ಈ ಥರ ಬಂದಿರೋ ಕಂದನ್ನ ಕೂದಿದ್ದು ನೋಡಿ, ಈ ಥರ ಬಂದಿರೋ ಕಂದುಗಳನ್ನ ಮೊನ್ನೆ ಕೂದಿದ್ದು. ಈಗ ಇನ್ನೊಂದು ಕಡೆ ಕೂದಿರಲಿಲ್ಲ ಕಂದುಗಳನ್ನ, ಈಗ ಅದನ್ನು ಮುಗಿಸ್ಬಿಡೋಣ ಅಂತ ಮತ್ತೆ ಕನ್ನ ಕುಯ್ಯೋಕ್ಕೆ ಬಂದಿದ್ದೀನಿ. ಹಾಗೆ ಕೆಲಸ ಮಾಡ್ತಾ ನಿಮ್ಮ ಜೊತೆಗೆ ಮಾತಾಡೋಣ ಅಂತ ಸುಮ್ಮನೆ ಹಾಗೆ ಒಂದಷ್ಟು ವಿಚಾರಗಳು ಮಾತಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಏನಂದರೆ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿದಿನವೂ ಒಂದೊಂದು ವಿಷಯಗಳು ಕಲಿಯೋದಿದ್ದೇ ಇರುತ್ತೆ. ಏನಂದರೆ ಯಾವಾಗ ನಾನು ಈ ಜಮೀನು ವ್ಯವಸಾಯದ ಕೆಲಸಕ್ಕೆ ಬಂದೆ, ನಿಜವಾಗ್ಲೂ ಆವಾಗ ನನಗೆ ಅರ್ಥ ಆಗಿದ್ದೇನೆಂದರೆ ರೈತನ ಕಷ್ಟ ಏನು ಅನ್ನೋದು ಸುಮ್ಮನೆ ಹಾಗೆ ಯಾರೋ ಹೇಳೋದು ಕೇಳ್ತಿದ್ದು, ಇಲ್ಲ ರೈತರು ಹಾಗೆ ಹೀಗೆ ಅಂತ ಅವ್ರುಗಳು ಹೇಳೋದನ್ನು ಕೇಳ್ತಿದ್ದು. ಆದರೆ ಯಾವುದೇ ಆದ್ರೂ ಕೇಳೋದಕ್ಕಿಂತ ಸ್ವತಃ ತಾವೇ ಆ ಕಷ್ಟಗಳನ್ನು ಅನುಭವಿಸ್ದಾಗಲೇ ಅದು ನಿಜವಾಗ್ಲೂ ಅದು ಅರಿವಾಗೋದು. ಈಗ ನಮಗೆ ನಿಜವಾಗ್ಲೂ ಒಬ್ಬ ರೈತನ ಕಷ್ಟ ಏನು ಅನ್ನೋದು ಅರ್ಥ ಆಗ್ತಾಯಿದೆ. ಯಾಕಂದರೆ ಒಂದು ಬೆಳೆನ ಬೆಳೆದು ಅದು ಪರಿಪೂರ್ಣವಾಗಿ ಬೆಳೆದು ಆ ರೈತನ ಕೈಗೆ ಸಿಗೋ ತನಕ ಅವನ ಶ್ರಮ ಮತ್ತು ಅವನು ಏನೇನು ಕಷ್ಟಗಳನ್ನ ಎದುರಿಸ್ತಾನೆ ಅನ್ನೋದು ಈಗ ನಮಗೆ ಒಂದೊಂದಾಗಿ ಅರ್ಥ ಆಗ್ತಾಯಿದೆ. ಯಾಕಂದರೆ ನೋಡಿ, ಒಂದು ಬೆಳೆ, ಈ ಬೆಳೆಗಳನ್ನು ತೆಗೆಯೋಕ್ಕೆ 1 ವರ್ಷ ಬೇಕು. 1 ವರ್ಷದ ತನಕ ಏನಂದರೆ ಪ್ರತಿದಿನದ ಆದಾಯ ಇರಲ್ಲ. ಈ ಬೆಳೆನೇ ಕಾಯ್ಕೋಬೇಕು 1 ವರ್ಷದ ತನಕ. ಈ ಬೆಳೆಗೆ ಏನೋ ಬಂದು ಕೈಗೆ ಫಸಲು ಬಂದಾಗ ಸರಿಯಾದ ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆ ಸಿಕ್ಕಿದ್ರೆ ರೈತ ಒಂದಷ್ಟು ಲಾಭನ ಕಾಣ್ಬೋದು. 1 ವರ್ಷದ ತನಕ ಪ್ರತಿದಿನ ಅವನು ಆ ಬೆಳೆನ ಕಾಪಾಡಿಕೊಂಡು ಅದಕ್ಕೆ ಯಾವುದೇ ರೋಗ ಬಾಧೆ ಮತ್ತೊಂದು ಏನು ಬರದ ಹಾಗೆ ಅವನು ಕಾಪಾಡ್ಕೋಬೇಕು. ಯಾಕಂದರೆ ಅಷ್ಟೇ ಶ್ರಮ ಆಗ್ಬೇಕು. ಅವನು ಪ್ರತಿದಿನವೂ ಅವನು ಜಮೀನಿನಲ್ಲಿ ಕೆಲಸ ಮಾಡಿ ಆ ಶ್ರಮ ಹಾಕಬೇಕು. ನೋಡಿ, ಈಗ
ಮತ್ತೊಂದು ಮೋತ ಹೊಡೆದಿರುವಂಥ ಕಳೆದಿಂಡು ನೋಡಿ. ಹಾಗೆ ಪ್ರತಿದಿನವೂ ರೈತನಿಗೆ ತನ್ನದೇ ಆದಂಥ ರೀತಿಯಲ್ಲಿ ಶ್ರಮ ಇರುತ್ತೆ. ಅಂದರೆ ಯಾವುದೇ ಆದರೂ ಅಷ್ಟು ಸುಲಭ ಅಲ್ಲ. ಅವನು ಶ್ರಮ ಪಟ್ಟರೆ ಇದು. ಅಂದರೆ ಮುಂಚೆ ಎಲ್ಲ ನಮಗೇನೆಂದರೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಒಂದು ಮಾಮೂಲಿ ಟೈಮಲ್ಲಿ ಮಳೆ ಬಂದರೆ ಏನು ಸೆಕೆ, ಸದ್ಯ ಮಳೆ ಬಂತು, ಸೆಕೆ ಕಡಿಮೆ ಆಯಿತು ಅನ್ನೋದಷ್ಟೇ ನಮ್ಗೆ ಅನ್ನಿಸ್ತಿದ್ದು. ಆದರೆ ಈಗ ಮಳೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಅದು ನೀಟಾಗಿ ಅರ್ಥ ಆಯ್ತದೆ. ಅಂದರೆ ಮುಂಚೆನೂ ಅನ್ನಿಸ್ತಿತ್ತು, ಇಲ್ಲ ಅಂತಲ್ಲ. ಮಳೆ ಬಂದ್ರೇ ರೈತನಿಗೆ ಬೆಳೆ ಬಂದ್ರೇ ಎಲ್ಲ ರೀತಿಯೂ ಇದಾಗೋದು. ರೈತನ ದೇಶದ ಬೆನ್ನೆಲುಬು ಅಂತಂತಾರೆ. ಯಾಕಂದರೆ ರೈತ ಬೆಳೆದ್ರೇ ಸರ್ಕಾರನೂ ತನ್ನ ವಹಿವಾಟು ಎಲ್ಲ ನಡೆದು ಒಂದು ಉನ್ನತ ಸ್ಥಿತಿಗೆ ಸರ್ಕಾರನೂ ಬರುತ್ತೆ. ಈಗ ರೈತ ಪಾಪ ತನ್ನ ಬೆಳೆಗೆ ಬೆಲೆ ಸಿಗಲಿಲ್ಲ ಅಂದರೆ ಎಷ್ಟು ತೊಂದರೆ ಆಯ್ತದೆ ಅಂದರೆ ರೈತನ ಆತ್ಮಹತ್ಯೆ ಯಾಕೆ ಆಗ್ತದೆ ಅಂತ ಅನ್ನೋದು. ಅವನು ಬಂಡವಾಳ ಹಾಕಿ ಒಂದು ವರ್ಷ ಎಲ್ಲ ಆ ಬಂಡವಾಳನೂ ಕೈಗೆ ಸಿಗದೆ, ಲಾಭವೂ ಇಲ್ಲದೆ ಅವನು ಎಷ್ಟು ಪರದಾಡಬೇಕು ಅಂತ ಹೇಳಿ. ಈಗ 1 ತಿಂಗಳು 2 ತಿಂಗಳು ಕೆಲಸ ಮಾಡಿ ಸಂಬಳ ಸಿಗದೆ ಹೋದರೆ ತುಂಬ ಕಷ್ಟ ಆಗುತ್ತೆ ಜನಗಳಿಗೆ. ಒಂದು ದಿನ ಕೂಲಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಈ ರೈತ 1 ವರ್ಷದ ತನಕ ತಾನು ಬೆಳೆನ ಕಾಪಾಡಿಕೊಂಡು ಬಂದು 1 ವರ್ಷದ ಶ್ರಮ, ಆ ಬೆಳೆಗೆ ಬೆಲೆ ಸಿಗಲಿಲ್ಲ ಅಂದರೆ 1 ವರ್ಷದ ಶ್ರಮ ಎಲ್ಲ ಹೋದಂಗೆ. ಮತ್ತು ಇನ್ನೊಂದೇನೆಂದರೆ ರೈತ ಸಾಲ ಮಾಡಿ ವ್ಯವಸಾಯ ಮಾಡಿದ್ರೆ ಅದು ಭಾಳ ಕಷ್ಟ. ಸಾಲ ಇಲ್ಲದೆ ತಾನೇ ಬಂಡವಾಳ ಹಾಕೊಂಡು ಮಾಡಿದರೆ ಅದು ಸ್ವಲ್ಪ ಪರವಾಗಿಲ್ಲ. ಏನಾದರೂ ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂಡು ಸಾಲ ಮಾಡಿ ಅವನು ವ್ಯವಸಾಯ ಮಾಡ್ದ ಅಂತಂದರೆ ಭಾಳ ಕಷ್ಟ. ಬೆಲೆ ಸಿಕ್ಕಿದ್ರೆ ರೈತ ಓಕೆ, ಬೆಲೆ ಸಿಗಲಿಲ್ಲ ಅಂದರೆ ನಿಜವಾಗ್ಲೂ ರೈತರ ಆತ್ಮಹತ್ಯೆ ಯಾಕೆ ನಡೀತೈತೆ ಅಂತ ಈಗ ಅರ್ಥ ಆಯ್ತದೆ. ಈ ಸರ್ಕಾರಗಳು ನಿಜವಾಗ್ಲೂ ಒಂದು ಸರಿಯಾದ ರೀತಿ ರೈತನಿಗೆ ಉಪಯೋಗವಾಗುವಂಥ ಕೆಲಸನ ಮಾಡಬೇಕು. ಯಾಕಂದರೆ ರೈತ ಇದ್ರೇ ದೇಶ. ಬೆಳೆಗಳನ್ನು ಬೆಳೆದ್ರೇ ದೇಶದಲ್ಲೂ ಸಹ ಇಲ್ಲಿಂದ ಬೇರೆ ದೇಶಗಳಿಗೆ ರಫ್ತು ಮಾಡಿದ್ರೆ ದೇಶದ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸುತ್ತೆ. ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಹೇಳ್ತಿದ್ದೀನಿ, ರೈತ ಬೆಳೆದ್ರೇ ದೇಶಕ್ಕೂ ಲಾಭ. ಹಾಗೆ ಮೊದಲು ರೈತನಿಗೆ ಅವನು ಬೆಳೆದ ಬೆಳೆಗೆ ಲಾಭ ಸಿಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ಅವನ ಬೆಳೆಗೆ ಲಾಭ ಸಿಗಲಿಲ್ಲ ಅಂದರೆ ಯಾಕೆ ಹಳ್ಳಿಗಳಲ್ಲಿ ಇತ್ತೀಚೆಗೆ ಹಳ್ಳಿಲಿರುವಂಥ ಇವ್ರುಗಳೆಲ್ಲ ಸಿಟಿಗಳಿಗೆ ಕೆಲಸಕ್ಕೆ ಹೋಗ್ತಾರೆ. ಸಿಟಿಗಳಿಗೆ ಕೆಲಸಕ್ಕೆ ಹೋಗ್ತಾರೆ. ಈಗ ಸಾಮಾನ್ಯವಾಗಿ ಜಮೀನುಗಳಲ್ಲಿ ಕೆಲಸ ಮಾಡೋದು ಹಳ್ಳಿಗಳಲ್ಲೂ ಕಡಿಮೆ ಆಗಿಬಿಟ್ಟಿದೆ. ಆಮೇಲೆ ಆಳುಗಳು ಸರಿಯಾಗಿ ಸಿಗ್ತಾಯಿಲ್ಲ. ಯಾಕಂದರೆ ಹಳಬರುಗಳು ಕೃಷಿ ಕಲ್ತಿರ್ತಾರೆ, ಅವ್ರಿಗೆ ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ, ಬೇರೆ ಮಾಡಲ್ಲ ಅವರು. ಇವತ್ತಿನ ಯುವಕರುಗಳು ಕೃಷಿ ಬಗ್ಗೆ ಒಲವು ಕಡಿಮೆ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಈ ವರ್ಷ ಪೂರ್ತಿ ಬೆಳೆದು ಅದಕ್ಕೆ ದುಡ್ಡಿಗೆ ಆ ಬೆಳೆಯನ್ನು ಮಾರಾಟ ಮಾಡೋ ತನಕನೂ ಕಾಯಬೇಕು. ಆದರೆ ಎಲ್ಲ ಒಂದು ಫ್ಯಾಕ್ಟ್ರಿಗೋ ಎಲ್ಲಿಗೋ ಕೆಲಸಕ್ಕೆ ಸೇರ್ಕೊಂಡ್ರೆ ಪ್ರತಿ ತಿಂಗಳು ಸಂಬಳ ಸಿಗುತ್ತೆ ಅನ್ನೋ ಕಾರಣ ಇರ್ಬೋದು. ಆಮೇಲೆ ಇಲ್ಲಿ ಜಮೀನಿನಲ್ಲಿ ಶ್ರಮಪಟ್ಟ ತಕ್ಕಂಗೆ ಅವ್ರಿಗೆ ಏನು ಫಲಿತಾಂಶ ಸಿಗದೇ ಇರೋ ಕಾರಣಗಳೂ ರೈತರಿಗೆ ಇವತ್ತಿನ ದಿನ ಯುವಕರಿಗೆ ಇಲ್ಲಿಗೆ ಬರೋಕ್ಕೆ ಏನು ವ್ಯವಸಾಯಕ್ಕೆ ಬರೋಕ್ಕೆ ಸ್ವಲ್ಪ ಹಿಂದೇಟಾಗ್ತಾಯಿದ್ದಾರೆ. ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ವ್ಯವಸಾಯ ಇಲ್ಲ ಅಂದರೆ ದೇಶದ ಪರಿಸ್ಥಿತಿನೂ ಕಷ್ಟ ಆಗುತ್ತೆ. ವ್ಯವಸಾಯದಲ್ಲಿ ಹಂಗಂತ ಬರೀ ಲಾಸೇ ಐತೆ ಅಂತ ನಾನು ಹೇಳ್ತಿಲ್ಲ.
ಲಾಭವೂ ಐತೆ. ಆದರೆ ಕೆಲವು ರೈತರು ಒಂದು ಆದಾಯದ ಮೂಲನೂ ಹುಡ್ಕೊಂಡು ಮಾಡಬೇಕು. ಏನಂದರೆ ಹೆಂಗೆ ಅಂದರೆ ಬೆಳೆಗಳು ಎಲ್ಲರೂ ಒಂದೇ ಥರ ಬೆಳೆಗಳು ಹಾಕಿದಾಗ ಒಂದೇ ಬೆಳೆ ಹೆಚ್ಚಾದಾಗ ಏನಾಯ್ತದೆ, ಡಿಮ್ಯಾಂಡ್ ಕಡಿಮೆ ಆಯ್ತದೆ. ಡಿಮ್ಯಾಂಡ್ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ರೇಟು ವ್ಯತ್ಯಾಸ ಆಗಲೇ ಆಯ್ತದೆ. ಇದಕ್ಕೆಲ್ಲ ಏನಂದರೆ ಮುಖ್ಯವಾಗಿ ಸರ್ಕಾರದ ಕ್ರಮಗಳು ಅಂದರೆ ಈ ಬೆಳೆ ಬಗ್ಗೆ ಒಂದು ಕರೆಕ್ಟಾಗಿ ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನು ಸರ್ಕಾರವೂ ಸಹ ಏನಾದರೂ ಒಂದು ರೀತಿಲಿ ತೀರ್ಮಾನ ಮಾಡಬೇಕು ಅನ್ನೋದು. ಯಾಕಂದರೆ ತುಂಬ ಜನ ರೈತರು ಈಗ ಟೊಮೊಟೊ ಎಲ್ಲರೂ ಒಂದೇ ಸಲ ಟೊಮೊಟೊಗಳು ಹಾಕ್ಬಿಡ್ತಾರೆ. ಒಂದು ಸಲ ನೋಡಿದ್ರೆ ಟೊಮೊಟೊ 150-200 ರೂಪಾಯಿ ಆಗ್ಬಿಡುತ್ತೆ. ಪುನಃ ಇನ್ನೊಂದು ಸಲ ಕೇಳೋರೇ ಇಲ್ಲ, ಎಲ್ಲ ರಸ್ತೆಗೆ ತಂದು ಸುರಿದು ಇದು ಮಾಡ್ತಾರೆ. ಇದು ತಪ್ಪು ಯಾರ್ದು ಅಂತಲೂ ಹೇಳೋಕ್ಕಾಗಲ್ಲ. ಹೆಚ್ಚು ಬೆಳೆ ಒಂದೇ ಬೆಳೆ ಹೆಚ್ಚಾದಾಗ ಈ ಥರ ಸಮಸ್ಯೆ ಆಗುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಬೆಳೆಗಳಿಗೆ ರೈತರು ಹೋಗ್ತಾರೆ. ಅಂದರೆ ಅದು ಮಾಡ್ಕೊಳ್ಳೋದು ಒಳ್ಳೆಯದು. ಜೊತೆಲಿ ವರ್ಷದ ಫಸಲು ಮತ್ತು ಮಧ್ಯ ತಿಂಗಳಿಗೆ ಇಲ್ಲ 2 ತಿಂಗಳು 3 ತಿಂಗಳು ಫಸಲುಗಳು ಆದಾಯಗಳು ಬರ್ತಾ ಇರೋ ರೀತಿಲಿ ರೈತರು ಸ್ವಲ್ಪ ಆಲೋಚನೆ ಮಾಡಿ ವ್ಯವಸಾಯ ಮಾಡೋದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ರೈತರು ಸಾಲ ಮಾಡಿ ವ್ಯವಸಾಯ ಮಾಡಬೇಡಿ. ಅದು ಸಾಲ ತೀರಿಸ್ತೀವಿ ಅನ್ನೋ ಧೈರ್ಯ ನಿಮಗೆ ಆ ಫಸಲು ಮೇಲೆ ಇರುತ್ತೆ. ಆ ಫಸಲೇ ನಿಮ್ಗೆ ಕೈ ಕೊಟ್ಟರೆ ಕಷ್ಟ ಆಗುತ್ತೆ. ಸ್ನೇಹಿತರೆ, ನನಗೆ ಗೊತ್ತಿಲ್ಲ, ನನಗೆ ಸುಮ್ಮನೆ ಏನೋ ಒಂದಷ್ಟು ವಿಚಾರಗಳು ಮಾತಾಡಬೇಕು ಅಂತ ಅನ್ನಿಸ್ತು, ಮಾತಾಡಿದೆ ಅಷ್ಟೇ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ನಮ್ಮ ವಿಡಿಯೋಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನನಗೂ ಸಹ ನಿಮ್ಮ ಬೆಂಬಲ ಬೇಕು. ನಾನು ಹೊಸದಾಗಿ ರೈತನ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನನಗೆ ನಿಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡಿ. ನನ್ನ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಾನು ಸಹ ವ್ಯವಸಾಯದಲ್ಲಿ ಏನೇನು ಬದಲಾವಣೆಗಳು ಮಾಡ್ಕೋಬೇಕು ಅನ್ನೋದನ್ನು ನೀವು ಸ್ವಲ್ಪ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಹಾಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾಯಿರಿ. ಈಗ ನಾವು ಬಾಳೆ ಬೆಳೆದಿದ್ದೀವಿ, ಇನ್ನೊಂದು ಕಡೆ ಅರಿಶಿನ ಬೆಳೆದಿದ್ದೀವಿ. ನಿಮ್ಮ ಬೆಂಬಲ ಹೀಗೆ ಇರಲಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.